ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಯೇ ತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಅಮೃತ ರೂಪವಾದ ಈ ಧರ್ಮವನ್ನು ನಾನು ಹೇಳಿದ ಹಾಗೆ ಶ್ರದ್ಧೆಯಿಂದ ಯಾರು ಅನುಸರಿಸುತ್ತಾರೋ, ಯಾರಿಗೆ ನಾನೇ ಅಂತಿಮ ಗುರಿಯಾಗಿರುವೆನೋ ಅಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರು. ತನಗೆ ಪ್ರಿಯವಾದ ಭಕ್ತರು ಯಾರು ಎಂಬುದರ ಮೂಲಕ ಮನುಷ್ಯನ ಜೀವನ ಹೇಗಿರಬೇಕು ಎಂಬುದನ್ನು ಸವಿವರವಾಗಿ ವಿವರಿಸಿದ ಭಗವಂತ ಇದನ್ನು ಪಾಲಿಸಿಕೊಂಡು ಬಂದವರು ತನಗೆ ಅತ್ಯಂತ ಪ್ರಿಯರು ಎನ್ನುತ್ತಿದ್ದಾನೆ. ಕೇವಲ ಭಗವಂತನನ್ನು ಪೂಜಿಸಿದರೆ ಸಾಲದು, ಪೂಜಿಸುವ ವ್ಯಕ್ತಿ ಹೇಗಿರಬೇಕು ಎಂಬುದನ್ನು ತಿಳಿಸುವ ಮೂಲಕ ಮನುಷ್ಯನ ಕಷ್ಟ ಕೋಟಲೆಗಳಿಗೆ ಕಾರಣ ಮನುಷ್ಯನೇ ಹೊರತು ತಾನಲ್ಲ ಎಂಬುದನ್ನು ತಿಳಿಸಿದ ಭಗವಂತ ಉತ್ತಮ ಬಾಳ್ವೆಗೆ ಮಾರ್ಗೋಪಾಯಗಳನ್ನು ತಿಳಿಸಿದ್ದಾನೆ. ತನ್ನ ನಡೆ ನುಡಿಯಿಂದ ತನ್ನ ದೇಹವನ್ನು ಶೋಷಣೆ ಮಾಡಿಕೊಂಡು ತಾನು ದುಃಖಿತನಾಗಿರುವನಲ್ಲದೆ ಇವನ ಪ್ರಭಾವದಿಂದ ಸಮಾಜದ ಇತರರು ದುಃಖಿತವಾಗಿರುವಂತೆ ಮಾಡಿರುವುದು ಮಾಡುತ್ತಿರುವುದರ ಅರಿವು ಬರಲು ಭಗವಂತ ಹೇಳಿದ ಪ್ರತಿಯೊಂದು ಶ್ಲೋಕವನ್ನು ಅಧ್ಯಯನ ಮಾಡಬೇಕಾಗಿದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದರರ್ಥ, ಲೋಕದ ಸಮಸ್ತ ಜೀವಿಗಳು ಸುಖವಾಗಿರಿ, ಎಲ್ಲರೂ ಆರೋಗ್ಯವಂತರಾಗಿರಿ, ಎಲ್ಲರಿಗೂ ಮಂಗಳವಾಗಲಿ, ಯಾರೂ ದುಃಖ ಪಡೆದಿರಲಿ. ಸನಾತನ ಧರ್ಮದ ಆಶಯವನ್ನೇ ಪುನರುಚ್ಚರಿಸಿರುವ ಭಗವಂತ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ, ಅಂದರೆ ಆತ್ಮ ಬಂದಿರುವುದೇ ಮೋಕ್ಷ ಪಡೆಯುವುದಕ್ಕಾಗಿ, ಜಗತ್ತಿನ ಹಿತಕ್ಕಾಗಿ ದುಡಿದರೆ ಮೋಕ್ಷ ಖಚಿತ ಎಂಬ ಋಗ್ವೇದದ ಉಕ್ತಿಯಂತೆ ಜಗತ್ತಿನ ಕಲ್ಯಾಣಕ್ಕಾಗಿ ಯಾವ ರೀತಿ ಇರಬೇಕು ಎಂಬುದನ್ನು ಸ್ಪಷ್ಟಪಡಿಸಿದ್ದಾನೆ ಭಗವಂತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದ್ವಾದಶೋऽಧ್ಯಾಯಃ. ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.